1990ರ ದಶಕ ಅದು. ಕರಾವಳಿಯ ಭಾಗದಲ್ಲಿ ದೊಡ್ಡ ಕಬಡ್ಡಿ ಮ್ಯಾಚ್ಗಳಿದೆ ಅಂತ ಹೇಳಿದರೆ ಭಟ್ಕಳದ ಟೀಮನ್ನು ಆಡಲಿಕ್ಕೆ ಎಲ್ಲ ಭಯ ಪಡ್ತಾ ಇದ್ರು. ಯಾಕೆ ಅಂತೇಳಿ ಹೇಳಿದರೆ ಭಟ್ಕಳದ ಒಬ್ಬ ಅಜಾನುಭವವಾದಂಥ ಕಬಡ್ಡಿ ಆಟಗಾರ, ಅವರು ಇನಾಯ್ತ್ ಅಂತೇಳಿ ನಾವೆಲ್ಲ ಕರಿತಾ ಇತ್ತು. ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಬಡ್ಡಿಯನ್ನು ಪ್ರತಿನಿಧಿಸಿದಂಥ ಇನಾಯ್ತುಲ್ಲಾ ಅವರು ಈ ದಿವಸದ ಅತಿಥಿಗಳು ಕೂಡ. ಭಟ್ಕಳದ ದೊಡ್ಡ ಸಂಸ್ಥೆ ತಂಜಾಮ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜೊತೆ ಒಂದೆರಡು ಮಾತುಗಳನ್ನು ಅವರು ಹಂಚ್ಕೊಳ್ಬೇಕು ಅಂತೇಳಿ ವಿನಾಯಿಸ್ತಾ ಇದ್ದೇನೆ. ಇನಾಯ್ತುಲ್ಲಾ ಶಾಬದ್ರಿ ಇವರು. ಹಲೋ, ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ವಬರಕಾತ್. ಎಲ್ಲರಿಗೆ ನಮಸ್ಕಾರ. ಇವತ್ತೇ ಕುಂದಾಪುರ ಉತ್ಸವ ಭಾರಿ ತುಂಬ ಸಂತೋಷ ಆಗ್ತಾ ಉಂಟು. ಉದ್ಘಾಟಕರಾಗಿ ಕರ್ನಾಟಕ ಸ್ಪೀಕರ್ ಯು ಡಿ ಖಾದರ್ ಅವರೇ, ಮಾಜಿ ಮಂತ್ರಿಯಾಗಿ ಜಯಪ್ರಕಾಶ್ ಹೆಗಡೆ ಅವರೇ, ಗೋಪಾಲ್ ಪೂಜಾರಿ ಅವರೇ, ವೇದಿಕೆ ಎಲ್ಲ ಗಣ್ಯರೇ, ಮುಖಂಡರೇ, ಬಂಧುಗಳೇ, ಮಹಿಳೆಗಳೇ, ಪತ್ರಿಕಾ ಮಿತ್ರಗಳೇ, ತುಂಬ ಸಂತೋಷ ಉಂಟು. ಇವತ್ತೇ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀರಿ. ನಮ್ಮ ದೋಸ್ತ್ ದಿನೇಶ್ ಹೆಗ್ಡೆ ಕುಂದಾಪುರ ಟೀಮ್ನಿಂದ ಒಬ್ಬ ಲೀಡರ್ ನಮ್ಮ ಮನ್ಸೂರ್ ಅಂತ, ಅವರು ನಮಗೆ ಹೇಳಿದರು ಒಂದು ವಾರ ಹಿಂದೆ ಹಿಂಗೆ ಉಂಟಂತ. ಅವರು ನಮಗೆ ಭಾರಿ ಆತ್ಮೀಯ ಫ್ರೆಂಡ್. ಅವರು ಮಾತಾಡಬೇಕಾದ್ರೆ ದೊಡ್ಡ ಮಾತೆಲ್ಲ ಹೇಳು, ನಾ ಏನು ರೈಲ್ ಬಿಡ್ತೆ ಅಂತ ಮಾಡಿದೆ, ನೀವು ಬೇಜಾರು ಮಾಡಬೇಡಿ. ರೈಲ್ ಬಿಡ್ತೆ ಹಿಂಗೆ ದೊಡ್ಡ ಹಿಂಗೆ ಉಂಟು ಹಂಗೆ ಉಂಟು, ಎಷ್ಟು ಜನ ಬರ್ತಾರೆ, 1000 ಗಂಟೆ ಜನ ಬರ್ತಾರೆ ಅಂತೆ, ಒಂದೇ ಇದರಲ್ಲಿ ಎಲ್ಲ ಹೇಳಿಬಿಟ್ಟವ. ಆದರೆ ಅವರು ಏನೇನು ಈ ಸ್ಟೈಲ್ನಲ್ಲಿ ಮಾತಾಡಿದ್ರೆ ಇವತ್ತು ನಿಜವಾಗಿ ಇಲ್ಲಿ ಬಂದು ನಾನು ನೋಡಿದೆಲ್ಲ ಇದು ಈ ಸಂಬಂಧ ಅರಬಿ ಸಂಬಂಧದಿಂದ ಈ ಜನ ಸಂಬಂಧರಿಗೆ ನಾನು ಹೆಚ್ಚು ಸಲಾಮ್ ಮಾಡ್ತೇನೆ. ಅವರು ದೊಡ್ಡ ರೀತಿಯಲ್ಲಿ ನಾನು ಕೂಡ ಭಾರಿ ಉತ್ಸವ ನೋಡಿದ್ದೀವಿ. ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಭಟ್ಕಲ್. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನಮ್ಮ ಕನ್ನಡ ಸರಿ ಇಲ್ಲ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಯಾಕೆಂದರೆ ನಾನು ಕರ್ನಾಟಕದಲ್ಲಿ ಭಟ್ಕಲ್ಲೇ ಹುಟ್ಟಿದ ನಾನು ಒಬ್ಬ ಕನ್ನಡಿಗ, ನಮಗೆ ಹೆಮ್ಮೆ ಉಂಟು. ಆದರೆ ಮಾತಿನ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಸರ್. ಆದರೆ ಇಲ್ಲಿ ಉತ್ಸವ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಕಾರವಾರ ಉತ್ಸವ ಉಂಟು, ಅದು ಸರ್ಕಾರಿ ಉತ್ಸವ. ಸಾಕಷ್ಟು ದುಡ್ಡು ಬರ್ತಾರೆ ಮಾಡ್ತೀವಿ. ಆದರೆ 3-4 ಸಲ ನೋಡಿದೆ ನಾವು. ಆದರೆ ಈ ಥರ ಜಂಪು, ಈ ಥರ ಜನ, ಈ ಥರ ಸಂಬಂಧ ಅದು ನಮ್ಮ ಕಣ್ಣಲ್ಲಿ ನಾನು ನೋಡಲಿಲ್ಲ. ಅದು ಭಾರಿ ಹೆಮ್ಮೆ ಇತ್ತು ನಮಗೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ನೀವು ಮಾಡಿದ್ದೀವಿ. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಇಷ್ಟು ನಿಮಗೆ ಅನುಭವ ಇಲ್ಲ, ಅದು ಏನಿಲ್ಲ ಅಂದರೆ ನೀವು ಮುಂದೆ ಹೋಗಿ ಧೈರ್ಯಗೆ ನಾವು ಸಲ್ಯೂಟ್ ಹೋಗ್ತೀವಿ. ಮತ್ತೊಂದು ಮಾತು ಇವತ್ತು ನಮಗೆ ಈ ಸಂದರ್ಭದಲ್ಲಿ ಖುಷಿ ಆಯಿತು. ಇದೊಂದು ಉತ್ಸವಕ್ಕೆ ಒಂದು ಸೌಹಾರ್ದತೆ ಉತ್ಸವ. ಇದು ಎಲ್ಲ ಸಮಾಜ ಜನ, ಎಲ್ಲ ಪಕ್ಷ ಜನ, ಎಲ್ಲ ಜನ ಸೇರಿ ಮಾಡ್ತಾ ಉಂಟು. ಅದು ನಮಗೆ ಭಾರಿ ಖುಷಿ ಆಗ್ತಾ ಉಂಟು. ಇವತ್ತೇ ಒಂದು ಉದಾಹರಣೆ, ಮೊನ್ನೆ ಮಂಗಳೂರಿನಲ್ಲಿ ನಾವು ಉಲ್ಲಾರ್ನಲ್ಲಿ ಹೋಗಿದ್ದೆ, ಕಂಬಳ ಉತ್ಸವ. ಅದನ್ನಲ್ಲಿ ಕಂಬಳದು ಕಾರ್ಯಕ್ರಮಕ್ಕೆ ಅದು ಯಾರು ಮುಖಂಡ ಯಾರು, ನಮ್ಮ ಯು ಡಿ ಖಾದರ್ಗೆ ನೇತೃತ್ವದಲ್ಲಿ ಉಲ್ಲಾಲ್ನಲ್ಲಿ ಕಂಬಳ ಉತ್ಸವ, ಕಂಬಳ ಕೋಣೆ. ಅದು ನೋಡಿ ಜನ ನೋಡಿ ನಾನು ಸ್ವಂತ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇದ್ದಾರೆ, ನಾನು ಕೂಡ ಅಲ್ಲಿ ಇದ್ದೆ. ಆದರೆ ಅದು ಕಾರ್ಯಕ್ರಮ ನೋಡಿ ಎಲ್ಲ ಸಮಾಜ, ಎಲ್ಲ ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್, ಎಲ್ಲ ಪಾರ್ಟಿ, ಎಲ್ಲ ಪಕ್ಷ, ಎಲ್ಲ ಜನ ಸೋಡಿ ಅದು ಖಾದರ್ ಸಾಹೇಬ್ರ ನೇತೃತ್ವದಲ್ಲಿ ಆಗಿದೆ. ಅದು ತುಂಬ ಸಂತೋಷ ಆಯಿತು ನಮಗೆ. ಇದೆ ಅದೇ ರೀತಿಯಲ್ಲಿ ಇಲ್ಲಿನೂ ಎಲ್ಲ ಸಮಾಜ ಜನ ಸೇರಿ ಮಾಡಿದವಲ್ಲ, ಇದು ಒಂದು ಸೌಹಾರ್ದತೆ, ಇದು ಸೌಹಾರ್ದತೆ, ಸಭಾವಡೆ ಇದೆಲ್ಲ ಪ್ರತಿ ಇರಬೇಕು. ಇದಕ್ಕೆ ಕುಂದಾಪುರ ಜನರಿಗೆ ಇಷ್ಟು ಮಾತಾಡ್ತೀನಿ, ಇದು ಸೌಹಾರ್ದತೆ ತೋರಿಸಿದೆಲ್ಲ ಇದು ಸದಾ ಜಾರಿಯಾಗಲಿ. ನಾನು ಕೂಡ ಅವರು ಹೇಳಿದ್ರು ಕಬಡ್ಡಿ ಪಿಲ್ಲರ್ ಅಂತ. ನಾನು ಕುಂದಾಪುರ್ನಲ್ಲಿ ಅಲ್ಲಿ ಬನ್ಸ್ ಹಾಸ್ಟೆಲ್, ಈಗ ಶರಣ್ ಹೋಟೆಲ್ ಉಂಟಲ್ಲ, ಬನ್ಸ್ ಹೋಟೆಲ್ ಸಿಕ್ಕಾಪಡಿ ಕಬಡ್ಡಿ ಆಡಿದ್ವಿ ನಾವು. ಆದರೆ ನಮಗೆ ಇಲ್ಲಿ ಎಂಟ್ರಿ ಇಲ್ಲ. ಆದರೆ ಕುಂದಾಪುರದ ಪ್ರೀತಿ ಏನಂತೆ, ನಾವು ಭಟ್ಕಲ್ದ ಶಿರೂಲ್ ಹೆಸರಿನಲ್ಲಿ ನಮಗೆ ಇಲ್ಲಿ ಆಡ್ತಿತ್ತು, ಅಷ್ಟು ಪ್ರೀತಿ ಇತ್ತು. ಅವಾಗ ಏನು ಹಿಂದೂ ಮುಸ್ಲಿಮ್ನಲ್ಲಿ ಪ್ರೀತಿ ಅಂದರೆ ನಮ್ಮ ಟೀಮ್ ಬಂದರೆ 150 ಸ್ಕೂಟರ್, ಅವಾಗ 30 ವರ್ಷ ಹಿಂದೆ ಬರ್ತಿತ್ತು ನಮ್ಮ ಜನ ನೋಡಲಿಕ್ಕೆ. ಕುಂದಾಪುರ ಜನಕ್ಕೆ ಒಂದು ಉತ್ಸವ ಆವತ್ತಿಗೆ. ಇಂಥ ಉತ್ಸವ, ಇಂಥ ಪ್ರೀತಿ ಇತ್ತು. ಈಗಲೂ ಸದಾ ಇರಲಿ. ಎಲ್ಲ ಭಾವನೆ ಹಿಂದೂ ಮುಸ್ಲಿಂ ಸೇರಿ ಇದೆಲ್ಲ ಮಾಡಿ ಇದು ಸದಾ ಜಾರಿ ಇರಲಿ. ಇದೆಲ್ಲ ನೋಡಿ ನಮಗೆ ಈಗ ಭಟ್ಕಲ್ನಲ್ಲಿ ಹೋಗಿ ಮಾಡಬೇಕಾದ್ರೆ ನಮಗೆ ಒಂದು ಜೋಶ್ ಬಂದಿದೆ. ಈಗ ಖಂಡಿತವಾಗಿ ನಾವು ಮಾಡ್ತೀವಿ ಭಟ್ಕಲ್ನಲ್ಲಿ, इंशाअल्लाह हम जरूर करेंगे. ये हिंदू मुस्लिम मिलके जो मिलाप जो आपने तो दिखाया है, पूरे मुसलमान हिंदू क्रिश्चियन मिलके हम भटकल में भी इंशाअल्लाह ऐसा जरूर काम करेंगे. भटकल उत्सव बोल के हम लोग स्टार्ट करेंगे अभी. जैसा कि उड़पी में हमारे भाई ने कहा, और ऐसे ही हमको भी भटकल में ನಮಗೇನು ಭಟ್ಕಲ್ನಲ್ಲಿ ಮಾಡಿಗೆ ಭಾರಿ ಇಷ್ಟ ಆಗಿದ್ದೀಗೆ. ಇನ್ಶಾಅಲ್ಲಾಹ್ ನೆಕ್ಸ್ಟ್ ಮುಂದೆ ಹೋಗಿ ಮಾಡ್ತೀವಿ. ಮತ್ತೆ ಹೆಚ್ಚು ಮಾಡ್ತಾವಲ್ಲ, ನೀವು ಅವಕಾಶ ಕೊಟ್ಟಿಗೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಅದನ್ನ ಮುಗಿತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೋಡಿ. ನೀವೆಲ್ಲ ನಿರೀಕ್ಷೆಯನ್ನು ಮಾಡ್ತಾ ಇರುವಂತ ಆಲೋಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಕಾತರದಿಂದ ಕಾಯುವಂತ ಹೊತ್ತು ಅಧ್ಯಕ್ಷೀಯ ಮಾತುಗಳು ನಿಮಗೆಲ್ಲ ಗೊತ್ತಿದೆ. ಯು ಟಿ ಖಾದರ್ ಅವರು ಹೇಗೆ ಅಂದರೆ, ಕಾಲೇಜು ದಿನಗಳಲ್ಲಿ ಕುಂದಾಪುರದ ಭಾಗದ ಹಲವಷ್ಟು ಜನ ಸ್ನೇಹಿತರು ಅವರ ಜೊತೆಯಲ್ಲಿದ್ದರು.
ನಾವೆಲ್ಲ ಕಾಲೇಜು ದಿನದ ಒಡನಾಡಿಗಳು. ಆ ದಿನಗಳಲ್ಲಿ ಅತ್ಯಂತ ಸನ್ಮಿತ್ರತೆಯೊಂದಿಗೆ ಇವತ್ತು ಕೂಡ ರಾಜ್ಯದ ಪ್ರಥಮ ಪ್ರಜೆ ಎನ್ನುವ ರೀತಿಯಲ್ಲಿ ಸಭಾಧ್ಯಕ್ಷತೆಯ ಪೀಠವನ್ನು ಅಲಂಕರಿಸಿದರೂ ಕೂಡ ಸರಳತೆಯ ಮತ್ತು ಸಾಂಸ್ಥಿಕತೆಯ ಬಹುದೊಡ್ಡ ಭವ್ಯತೆಗೆ ಹೆಸರಾದವರು. ಕರ್ನಾಟಕದ ವಿಧಾನಸಭೆಯ ಇತಿಹಾಸವನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಅತ್ಯಂತ ಎತ್ತರದ ವ್ಯಕ್ತಿತ್ವ ಅವರದ್ದು. ಈ ಹೊತ್ತು ಕರಾವಳಿಯ ಕನ್ನಡಿಗರನ್ನ ಮಾತನಾಡಲಿಕ್ಕಾಗಿ ಕುಂದಾಪುರಕ್ಕೆ ಆಗಮಿಸಿದ, ಅದರಲ್ಲೂ ಕೂಡ ಅತ್ಯಂತ ಅವರಿಗೆ ಪ್ರೀತಿಯ ಭಾಗವಾದಂಥ ಕೋಡಿಗೆ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಜ್ಯದ ಗೌರವಾನ್ವಿತ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸರ್ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಕುಂದೋತ್ಸವ ಎಂಬ ಐತಿಹಾಸಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂಥ ನಮಗೆ ಅತ್ಯಂತ ಗೌರವಿತರು, ಹಿರಿಯರು, ಮಾಜಿ ಸಚಿವರು, ಮಾಜಿ ಸಂಸದ ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ನಮ್ಮೆಲ್ಲ ಗೌರವಿತಂಥ ಮಾಜಿ ಶಾಸಕರಾಗಿರುವಂಥ ಗೋಪಾಲ್ ಪೂಜಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಗೌರವಿತಂಥ GA ಬಾಬಾಖಾನ್ ಅವರೇ, ಅದೇ ರೀತಿ ಡಾಕ್ಟರ್ ಚವಾಣ್ ಅವರೇ, ಸನ್ಮಿತ್ರ ಪ್ರಸಾದ್ ಕಾಂಚನ್ ಅವರೇ, ಇನಾಯತ್ ಅಲಿರ್ ಅವರೇ, ಬಹುಶಃ ನಮ್ಮ ಸಂಪತ್ ಶೆಟ್ಟಿರ್ ಅವರೇ, ಮಂಜುನಾಥ್ ಅವರೇ, ಸುರೇಂದ್ರ ಶೆಟ್ಟರ್ ಅವರೇ, ಮೊಯ್ದೀನ್ ಬಾವರ್ ಅವರೇ, ಅದೇ ರೀತಿ ಬಹುಶಃ ನಮ್ಮ ಮಂಜುನಾಥ್ ಶೆಟ್ಟಿರ್ ಅವರೇ, ಟೆನ್ನಿಸ್ ಕೃಷ್ಣನ್ ಅವರೇ, ಮುನ್ಯಾಲ್ರವರೇ, ಯಾಕೂಬ್ರವರೇ, ಇಲ್ಲಿರುವಂಥ ನಮ್ಮ ಸನ್ಮಿತ್ರರಂಥ ದಿನೇಶ್ ಮೊಳವಲ್ಲಿ ಅವರೇ, ಅದೇ ರೀತಿ ಮುನೀರ್ ಅವರೇ, ರಾಜೇಶ್ ಕಾಂದ್ರಂತರವರೇ, ಎಲ್ಲ ನಮ್ಮ ಈ ಒಂದು ಕುಂದೋತ್ಸವದ ಕನಸು ಕಂಡಂಥ ಯುವಕ ಮಿತ್ರರಾಗಿದ್ದ ಪ್ರದೀಪ್ ಅವರೇ, ನವೀನ್ ಅವರೇ, ಮನ್ಸೂರ್ ಅವರೇ, ಮುನಾಫರ್ ಅವರೇ, ಇನ್ನಿತ್ತೆಲ್ಲ ಸಚಿನ್ ಶೆಟ್ಟರ್ ಅವರೇ, ಇಂತೆಲ್ಲ ಸನ್ಮಿತ್ರರೇ, ಮುಂದಿರುವನ್ನೆಲ್ಲ ಗುರು ಹಿರಿಯರೇ, ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ಹೇಗೆ ಎಲ್ಲರ ಹೆಸರು ಬಾಯಾಟ ಅಂತೇಳಿ ಆಶ್ಚರ್ಯ ಪಡಬೇಡಿ. ಅಲ್ಲಿ ವಿಧಾನಸಭೆಯಲ್ಲಿ 224 ಜನರ ಹೆಸರು ಇಡಬೇಕು, ಇಲ್ಲಿ ಬರೋ 10 ಜನ ಮಾತ್ರ. ನಾನು ಪ್ರಪ್ರಥಮವಾಗಿ ಕುಂದಾಪುರದ ಜನತೆಯನ್ನು, ಈ ಒಂದು ಕನಸು ಕಂಡಂಥ ಯುವಕರನ್ನು ಮತ್ತು ಇದಕ್ಕೆ ಸಹಕಾರ ಕೊಟ್ಟು ಬೆನ್ನೆಲುಬಾಗಿ ನಿಂತಹ ದಿನೇಶ್ ಹೆಗಡೆ ಮತ್ತು ರಾಜೇಶ್ ಕಾರಂತರನ್ನು, ಇನ್ನಿತರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಡೀ ದೇಶ, ಇಡೀ ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತಂತ ಹೇಳಿದರೆ ಅದು ಭಾರತ ದೇಶದಲ್ಲಿ ಕಾಣ್ತದಂತೆ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಕೇಳಿದರೆ ಅದು ಕರ್ನಾಟಕದಲ್ಲಿ ಕಾಣ್ತದಂತೆ. ಕರ್ನಾಟಕದ ಆ ಸಂಸ್ಕೃತಿ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ಕರಾವಳಿಯ ಪ್ರದೇಶದಲ್ಲಿ ಕಾಣ್ತದಂತೆ. ಇಡೀ ಕರಾವಳಿ ಪ್ರದೇಶ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ಅದು ಕುಂದಾಪುರದ ಕೋಡಿಯಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ತಾವು ಭಾಗವಹಿಸಿ ನಿಮ್ಮೆಲ್ಲರೂ ಕೂಡ ಅಭಿನಂದಿಸಿಕೊಂಡು, ಬಹುಶಃ ಇದು ಸೋದರದ ಪ್ರೀತಿ ವಿಶ್ವಾಸ ಮುಖ ಹಮ್ಮಿಕೊಂಡಂಥ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಅಂತೇಳಿ ಇವತ್ತು ಕುಂದಾಪುರದ ಕೋಡಿಯಲ್ಲಿ ಇಡೀ ಜನತೆಯದ್ದು ತೋರಿಸಿ ಕೊಟ್ಟಿದ್ದಾರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾನಕ್ಕೆ ಮುಂದಾಗಿ ನಿಂತು ನಾವೆಲ್ಲರೂ ಕೂಡ ಬೆರೆತುಕೊಂಡು ಹೋಗುವಂತಹ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಮುಖ್ಯ ಗುರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು, ದಿನ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಬಹುಶಃ ಇವತ್ತಿನ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ, ಕ್ರೀಡಾ ಚಟುವಟಿಕೆಯಲ್ಲಿ, ಎಂಟರ್ಟೈನ್ಮೆಂಟ್ ಇರಲಿ, ಇದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಯುವಕರಿಗೆ ನಮ್ಮ ಭೂಮಿಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಹುಶಃ ವರ್ಗಾಯಿಸುವಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇಲ್ಲಿಯ ನಮ್ಮ ಯುವಕರಾಗಿರುವಂಥ ಪ್ರದೀಪ್ ಇರಲಿ ಅಥವಾ ಸನ್ಮಿತ್ರರಿರಲಿ, ಅದಕ್ಕೆ ಸಾಕೊಂಡು ದಿನೇಶನ್ ಅವರು ಮತ್ತು ಕಾರಂತ್ ಇರಲಿ, ಎಲ್ಲ ಕನಸು, ನಮ್ಮೆಲ್ಲರ ಕನಸೇನು ಈ ರೀತಿಯ ಸಂತೋಷ ಸಮಾರಂಭ ಬಹುಶಃ ಒಂದು ದಿವಸ ಮಾತ್ರ ಅಲ್ಲ, ಮುಂದಿನ ಕುಂದಾಪುರ ಉತ್ಸವ ಆಗುವ ತನಕ ಕೂಡ ಇದೇ ರೀತಿಯ ಪ್ರೀತಿ ವಿಶ್ವಾಸ ಒಂದು ಪ್ರದೇಶ ಎಲ್ಲ ಕಡೆ ಇರಬೇಕಂತ ಹೇಳಿಕೊಂಡು ನೀವು ಬಹುಶಃ ಕುಂದಾಪುರಕ್ಕೆ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಮಾದರಿ, ಒಂದು ಸಂಕೇತವಾಗಿ ತಾವು ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಈಗಾಗಲೇ ಉಡುಪಿಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ತದಂತ ಬಡಕಲ್ನವರು ಪ್ರಾರಂಭ ಮಾಡ್ತಾರೆ. ಇನ್ನು ಇವರಿಬ್ಬರು ಹೇಳಿದ್ರೆ ನನಗೆ ಸುಮ್ಮನೆ ಕೂತ್ಕೊಳ್ಳಿ ಆಗ್ತದೆ. ಉಡುಪಿ ಮಾಡಿದ ನಂತರ ಬಡಕಲವ್ರು ಮಾಡಿದಂತ ಮತ್ತೆ ನಾನು ಕೂಡ ಉಳ್ಳಾಳದಲ್ಲಿ ಮಾಡ್ತೇನೆ, ಅವಾಗ ನೀವೆಲ್ಲೊಮ್ಮೆ ಬನ್ನಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಾನು ದೀರ್ಘವಾಗಿ ಮಾತಾಡದೆ, ನಿಮ್ಮೆಲ್ಲ ಕೂಡ ಇನ್ನು ಮುಂದೆ ಭಾಳಷ್ಟು ಅದು ಕಾರ್ಯಕ್ರಮ ಆಗಲಿಕ್ಕಿದೆ. ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಳ್ಳುತ್ತಾ, ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ, ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ಳುತ್ತಾ, ಇವತ್ತು ಮಾತಾಡೋ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ಹೇಳಿದರು, ಬರೋ ಒನ್ ವೇ ಭಾಳ ರಶ್ ಆಗಿದೆ, ಬ್ಲಾಕ್ ಆಗಿದೆ, ಒನ್ ವೇ ಆಗಿದೆ, ಒನ್ ವೇಲಿ ಬಂದು ಹೋಗ್ಬೇಕಂತೇಳಿ. ನಾನು ಬಹುಶಃ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಇದು ಒನ್ ವೇ ಪ್ರಶ್ನೆ ಅಲ್ಲ. ಇವತ್ತು ನೀವು ಆಲೋಚನೆ ಮಾಡಬೇಕು,
ಈ ರಸ್ತೆಯನ್ನು ನೀವು ಡಬಲ್ ರಸ್ತೆ ಆಗಿ ರಸ್ತೆ ವಿಸ್ತರಣೆಗೊಳ್ಳಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ತಾವೆಲ್ಲ ಇಲ್ಲಿ ಮಾಡಬೇಕಂತ ಹೇಳಿಕೊಳ್ತಾ ನಿಮ್ಗೆಲ್ಲ ಶುಭ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ನನ್ನ ಕನ್ನಡ ಅರ್ಥ ಆಗ್ತದಲ್ಲ? ಕರೆಕ್ಟಾಗಿ ಅರ್ಥ ಆಗ್ತದಾ? ಅಲ್ಲ, ಅಸೆಂಬ್ಲಿಯಲ್ಲಿ ಕೆಲವ್ರಿಗೆ ಅರ್ಥ ಆಗುದಿಲ್ಲ, ಅದಕ್ಕೆ ಕೇಳಿದೆ ನಾನು ಇಲ್ಲಿ.